ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ರ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ಲಾಸ್ಮಾ ಕಟ್ರ್ ತೊಗೊಂಬಂದಿನಿ. ಕಟ್ 45 ಇನ್ಕ್ಲೂಡಿಂಗ್ ಕಂಪ್ರೆಸರ್ ಐತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ನಮ್ಮ ವಿನಾಯಕ ಪವರ್ ಟೂಲ್ಸ್ ಅಲ್ಲಿ ಯಾವತ್ತಿದ್ರು ಸ್ಪೆಷಲ್ ಮಷಿನ್ಸೇ ಬರೋದು. ಇದು ಕೂಡ ಒಂದು ರೀತಿ ಸ್ಪೆಷಲ್ ಮಷೀನು. ಏನಕ್ಕಂದ್ರೆ ಇನ್ಕ್ಲೂಡಿಂಗ್ ಕಂಪ್ರೆಸರ್ ಇರುತ್ತೆ. ವಿಡಿಯೋ ಕೂಡ ಎಲ್ಲೂ ಕೂಡ ಚೂರು ಮಿಸ್ ಮಾಡ್ಕೊಂಬೇಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದರಲ್ಲಿ ಇನ್ಕ್ಲೂಡ್ ಏನೇನು ಬರುತ್ತೆ ಅಂದರೆ, ನಿಮಗೆ ಫಸ್ಟ್ ಆಫ್ ಆಲ್ ನೋಡ್ತಾ ಇದ್ದೀರಾ, 2 ಕ್ಲ್ಯಾಂಪ್ ಬರುತ್ತೆ ಸ್ನೇಹಿತರೆ. ಕೇಬಲ್ ಅಡಾಪ್ಟರ್ 2 ಪೀಸ್ ಬರುತ್ತೆ ನಿಮಗೆ. ಒಂದು ಅರ್ಥಿಂಗ್ ಕ್ಲ್ಯಾಂಪ್ ಬರುತ್ತೆ ನಿಮಗೆ. ಇದ್ರ ಜೊತೆ ಯಾವುದೇ ರೀತಿ ವೈರ್ ಬರಲ್ಲ. ಮತ್ತು ಸ್ಪಾನರ್ ಬರುತ್ತೆ ಸ್ನೇಹಿತರೆ. ಸ್ಪಾನರ್ ಏನಕ್ಕಾಗಿರ್ಬೋದು ಅಂದರೆ, ಇದನ್ನು ಮುಂದೆಗಡೆ ಇರೋ ನಾಸಲ್ನ ಚೇಂಜ್ ಮಾಡೋಕ್ಕಾಗಿರುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಕಟ್ ಮಾಡೋಕ್ಕೆ, ನಿಮಗೆ ಪ್ಲಾಸ್ಮಾ ಕಟ್ಟಿಂಗ್ ಮಾಡೋಕ್ಕೆ ವೈರು ಎಷ್ಟು ಉದ್ದ ಬಂದಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. 1 ಮೀಟರು, ನಿಮಗೆ ಈ 2 ಮೀಟರ್, 3.5 ಅಪ್ರಾಕ್ಸ್ ನಿಮ್ಗೊಂದು 5 ಮೀಟರ್ ಅಷ್ಟು ಕೇಬಲ್ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, 5 ಮೀಟರ್ ಅಷ್ಟು ನಿಮಗೆ ಕೇಬಲ್ ಬರುತ್ತೆ. ನಿಮಗೆ ಏನಕ್ಕಂದರೆ ಉದ್ದ ಕಟ್ ಮಾಡ್ಕೊಂಬರ್ಬೇಕಾದ್ರೆ ಕಟ್ ಮಿಷಿನ್ ಅಲ್ಲ, ತುಂಬಾ ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಟಾರ್ಚ್ ಟು ಬಿಲ್ಡ್ ಕ್ವಾಲಿಟಿ ಎಷ್ಟು ಸೂಪರ್ ಆಗಿದೆ ಅಂದರೆ, P80 ಅಂತ ನಿಮಗೆ ಟಾರ್ಚ್ ಬರುತ್ತೆ. ಇದ್ರದ್ದು ಕೂಡ ಏನೇ ಹೋದರೂ ಸ್ಪೇರ್ ಪಾರ್ಟ್ ಸಿಗುತ್ತೆ ನಿಮಗೆ. ನಾಸಲ್ಗಳಾಗಿರ್ಬೋದು, ನೋಡ್ತಾ ಇರ್ಬೋದು, ನಾಸಲ್ ಎಲ್ಲ ರಿಮೂವಬಲ್ ನಾಸಲ್ಸ್ ಇರುತ್ತೆ ಸ್ನೇಹಿತರೆ. ಇದು ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ಪ್ಯಾನರ್ ಕೂಡ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದನೇ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿಲಿ. ತುಂಬ ನೋಡ್ತಾ ಇರ್ಬೋದು, ರಬ್ಬರ್ ಗ್ರಿಪ್ಪು ನೋಡ್ತಾ ಇದ್ದೀರಾ, ಫುಲ್ಲು ರಬ್ಬರ್ ಗ್ರಿಪ್ ಆಗಿರುತ್ತೆ. ಹಿಡ್ಕೊಳ್ಳೋಕ್ಕೆ, ಕಟ್ ಮಾಡ್ಬೇಕಾದ್ರೆ ಹೀಟ್ ಆಗಬಾರ್ದು ಅಂತ ರಬ್ಬರ್ ಗ್ರಿಪ್ ಕೊಟ್ಟು ಒಳ್ಳೆ ಹ್ಯಾಂಡಲ್ ಗ್ರಿಪ್ ಕೊಟ್ಟಿದ್ದಾರೆ. ಅದು ಮೇಲ್ಗಡೆನೂ ಕೂಡ ಹೀಟ್ ಪ್ರೂಫ್ತು ನಿಮಗೆ ಕೇಬಲ್ ಇನ್ಸರ್ಟ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಒಳಗಡೆ ನಿಮಗೆ ಈ ಥರ ಬರುತ್ತೆ ನಿಮಗೆ ನೋಡಿ. ಕಂಪ್ರೆಸರ್ಗೊಂದು, ಕನೆಕ್ಷನ್ಗೊಂದು, ಮೇಲ್ಗಡೆ ನಿಮಗೆಲ್ಲ ಪೂರ್ತಿ ಕಂಪ್ಲೀಟು ಕೊಟೇಟ್ ಆಗಿರುತ್ತೆ ಸ್ನೇಹಿತರೆ. ಇದು ಹೇಗೆ ಯೂಸ್ ಮಾಡೋದು ಅಂತ, ನಿಮಗೆ ಫಿಕ್ಸ್ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಜಸ್ಟ್ ಸ್ನೇಹಿತರೆ ಇದು ಕಂಪ್ರೆಸರ್ ಬರುತ್ತೆ. ಕಂಪ್ರೆಸರ್ಗೆ ಗ್ಯಾಸ್ ಹೋಗೋಕ್ಕೆ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ನೋಡಿ, ಇದು ಬಂದು ನಿಮಗೆ ಆರ್ಕ್ ಕನೆಕ್ಷನ್ ಬರುತ್ತೆ ನೋಡಿ. ಇದು ಆರ್ಕ್ ಮಾಡಬೇಕಂದ್ರೆ ಆರ್ಕ್ ಕನೆಕ್ಷನ್ನು, ಇದು ನಿಮಗೆ ಗ್ಯಾಸ್ ಕನೆಕ್ಷನ್ನು, ಇದು ನಿಮಗೆ ಟಾರ್ಚು ಕನೆಕ್ಟ್ ಆಗುತ್ತೆ. ಪೂರ್ತಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಫಸ್ಟು ಬನ್ನಿ ಟಾರ್ಚ್ನ ಫಿಟ್ಟಿಂಗ್ ಮಾಡೋಣ. ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ತುಂಬಾ ಈಸಿ. ತುಂಬ ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ತುಂಬ ಕಷ್ಟ ಆಗ್ಬೋದು ಬಿಚ್ಚಿಕ್ಕಕ್ಕೆ, ಫಿಟ್ಟಿಂಗ್ ಮಾಡೋಕ್ಕೆ ಅಂತ. ಏನೂ ಇಲ್ಲ ಸ್ನೇಹಿತರೆ, ನೋಡಿ ಬನ್ನಿ ಫಿಟ್ಟಿಂಗ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಜಸ್ಟ್ ಇನ್ಸರ್ಟ್ ಮಾಡಿ ತಿರುಗಿಸೋದು ಅಷ್ಟೇ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು ಅಷ್ಟೇ, ನಿಮಗೆ ಗ್ಯಾಸ್ಗೆ ಕನೆಕ್ಷನ್ ಮುಗೀತು. ನಿಮಗೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಾ, ಈ ನಾಬ್ನ ಓಪನ್ ಮಾಡಿ, ಇಲ್ಲಿ ಒಂದು ವಯರ್ ಇದೆ ನೋಡ್ತಾ ಇರ್ಬೋದು, ರೆಡ್ ಕಲರ್ ವಯರು. ಇಲ್ಲಿ ನಿಮಗೆ ಕನೆಕ್ಷನ್ ಕೊಟ್ಟು ಇದನ್ನು ಜಸ್ಟ್ ಟೈಟ್ ಮಾಡಿ ಸ್ನೇಹಿತರೆ. ಈ ಕನೆಕ್ಷನ್ನು ಮುಗಿದೋಯ್ತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗೆ ಆಟೋಮೆಟಿಕ್ ಟೈಟ್ ಆಗೋಯ್ತು ಸ್ನೇಹಿತರೆ ನಿಮಗಿದು. ನೆಕ್ಸ್ಟು ಇನ್ನೂ ಒಂದು ಕನೆಕ್ಷನ್, ಇದು ಕೂಡ ಸಿಂಪಲ್ ಪ್ಲಗ್ ಇನ್ ಅಷ್ಟೇ. ನೋಡಿ, ಇಲ್ಲಿ ನಿಮಗೆ ಗ್ರೂ ಇರುತ್ತೆ, ಇಲ್ಲಿ ಗ್ರೂ ಇದೆ, ಇಲ್ಲೂ ಕೂಡ ಗ್ರೂ ಇದೆ. ಗ್ರೂನ ನೋಡಿಕೊಂಡು ಗ್ರೂ ಅಲ್ಲಿ ಕುಣಿಸ್ಕೊಳ್ಳಿ. ಅದರಲ್ಲೇ ನಿಮಗೆ ಥ್ರೆಡ್ ಇರುತ್ತೆ ನೋಡಿ, ಅದು ಕೂಡ ಕ್ಲೀನಾಗೆ ಥ್ರೆಡ್ನ ಫಿಕ್ಸ್ ಮಾಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೋಡಿ, ಕ್ಲೀನಾಗೆ ಥ್ರೆಡ್ ಆಗೋಯ್ತು. ಇವಾಗ ಕಂಪ್ಲೀಟಾಗಿ ನಮಗೆ ಟಾರ್ಚು ಫಿಟ್ಟಿಂಗು ರೆಡಿ ಆಗಿದೆ ಸ್ನೇಹಿತರೆ. ನಿಮಗೆ ಇವಾಗ ಆನ್ ಮಾಡ್ತಾ ಇದ್ದಂಗೆ ಗ್ಯಾಸ್ ಬರುತ್ತೆ ನಿಮಗೆ, ಓಕೆನಾ. ಯಾವುದೇ ರೀತಿ ಗ್ಯಾಸ್ ಕನೆಕ್ಷನ್ ಇಲ್ಲ, ಇದು ವಿತೌಟ್ ಗ್ಯಾಸ್. ಮತ್ತೆ ಹೇಳ್ತೀನಿ, ಇದು ಪ್ಲಾಸ್ಮಾ ಕಟ್ಟರೆ, ಆದರೆ ವಿತೌಟ್ ಗ್ಯಾಸ್ ಇನ್ಕ್ಲೂಡಿಂಗ್ ಕಂಪ್ರೆಸರ್ ಆಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದ್ರ ಒಳಗಡೆನೇ ಇನ್ಬಿಲ್ಟಲ್ಲೇ ಕಂಪ್ರೆಸರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಹೇಳಿದ್ದು ನಮ್ಮ ಪವರ್ ಟೂಲ್ಸಲ್ಲಿ ಯಾವತ್ತೇ ಇದ್ರೂ ಸ್ಪೆಷಲ್ ಮಷಿನ್ ಸಿಗುತ್ತೆ ಅಂತ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಳ್ಳೆ ವೆಯ್ಟ್ ಕೂಡ ಬರುತ್ತೆ ನಿಮಗೆ ಮಷೀನು. ನೋಡ್ತಾ ಇದ್ದೀರಾ, ಇದು ಕಂಪ್ರೆಸರ್ದು ಏರ್ ಫಿಲ್ಟರ್. ಇದು ಏರ್ ಫಿಲ್ಟರ್ ಆಲ್ರೆಡಿ ಇನ್ಸೈಟ್ ಆಗಿದೆ. ಒಳಗಡೆ ನಿಮಗೆ ಕಂಪ್ರೆಸರ್ ಕೂಡ ಇದೆ. ಬನ್ನಿ ನಿಮಗೆ ಹತ್ತಿರದಿಂದ ತೋರಿಸ್ಕೊಡ್ತೀನಿ ಹೇಗೆ ಬರುತ್ತೆ ಅಂತ. ನೋಡ್ತಾ ಇರ್ಬೋದು, ಒಳಗಡೆ ಕಂಪ್ರೆಸರ್ ಕೂಡ ಇದೆ. ಬೇಕಾದ್ರೆ ನಿಮ್ಗೆ ಓಪನ್ ಮಾಡು ತೋರಿಸ್ಕೊಡ್ತೀನಿ. ಇದು ಒಳಗಡೆ ಹೇಗೆ ಬರುತ್ತೆ, ಇದರಲ್ಲಿ ಏನೇನು ಸಿಸ್ಟಮ್ ಇರುತ್ತೆ ಅಂತ ಮಷೀನ್ ಕೂಡ ಓಪನ್ ಮಾಡಿ ಕೂಡ ತೋರಿಸಿ ನಿಮಗೆ. ಬನ್ನಿ ಸ್ನೇಹಿತರೆ, ಏನೇ ಇದ್ರೂ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಇದನ್ನು ಓಪನ್ ಮಾಡೋ ನಿಮ್ಮ ಮುಂದೆನೇ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇದು ಹೇಗಿರುತ್ತೆ, ಏನೇನು ಇದರಲ್ಲಿ ಫ್ಯೂಚರ್ ಬರುತ್ತೆ, ಬೋರ್ಡ್ ಯಾವ ರೀತಿ ಇರುತ್ತೆ ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ಓಪನ್ ಮಾಡಿ ರಿಮೂವ್ ಮಾಡೇ ತೋರಿಸ್ಕೊಡ್ತೀನಿ. ಫಸ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ, ಕಂಪ್ರೆಸರ್ದು ಏರ್ ಫಿಲ್ಟರ್ ಬಿಚ್ಕೊಳ್ಳೋಣ. ಇದರೊಳಗಡೆ ಏನಕ್ಕಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏನಕ್ಕೆ ಇದು ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ, ಏನಿರುತ್ತೆ ಇದ್ರ ಒಳಗಡೆ ಅಂತ. ಅದಕ್ಕೆ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಓಪನ್ ಆಗಿದೆ. ಇಷ್ಟು ಸ್ಕ್ರೂ ಬಂದಿದೆ ಸ್ನೇಹಿತರೆ ನಿಮಗೆ. ಬನ್ನಿ ಇದನ್ನು ಹೇಗೆ ಅಂತ ನೋಡ್ತಾ ಇರ್ಬೋದು. ಇವಾಗ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ಅದು ಇದು ಏನೂ ಇರಲ್ಲ, ಏನೇ ಇದ್ದರೂ ಓಪನ್ ಸ್ನೇಹಿತರೆ. ನಮ್ಮದು ಅದಿರುತ್ತೆ, ಇದಿರುತ್ತೆ, ಹಂಗೆ ಹಿಂಗೆ ನಾವೇನು ಹೇಳಿ ಕೊಡೋಲ್ಲ ಸ್ನೇಹಿತರೆ. ನಿಮಗೆ ಏನಿರುತ್ತೆ ಅದನ್ನೇ ಹೇಳ್ತೀವಿ, ಅದನ್ನೇ ಕೊಡ್ತೀವಿ. ಇವಾಗ ಬೇರೆಯವ್ರ ಥರ ಸೂಪರ್ ಆಗಿದೆ, ಅಷ್ಟು ಬೋಲ್ಡ್ ಬರುತ್ತೆ, ಇಷ್ಟು ಬೋಲ್ಡ್ ಬರುತ್ತೆ, ಅದೆಲ್ಲ ಹೇಳ್ತಾರಲ್ಲ, ಸುಮ್ಮನೆ ಎಲ್ಲ ನೀವು ನಂಬಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಏನಿದ್ರು ನೀವು ಪ್ರಾಕ್ಟಿಕಲಾಗಿ ನೋಡಿ. ಇದರೊಳಗೆ ಏನಕ್ಕೆ ತುಂಬ ಜನ ಆನ್ಲೈನ್ ಬೈಯರ್ಸ್ ಇರ್ತಾರೆ, ಅವರಿಗೆಲ್ಲ ಹೇಗೆ ಏನು ಅಂತ ಗೊತ್ತಾಗಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಹೇಗೆ ಬರುತ್ತೆ ಅಂತ. ಬೋಲ್ಡು ತುಂಬಾ ನಿಮಗೆ ಡಿಸೈನ್ ಆಗಿದೆ ಕ್ಲೀನಾಗೆ.
ನೋಡ್ತಾ ಇದ್ದೀರಾ ಏನೇನು ಫ್ಯೂಚರ್ ಇದೆ ಅಂತ. ನಿಮಗೆ ಕೆಪಾಸಿಟರ್ ಇರುತ್ತೆ, ಒಳಗಡೆ IGBTಗಳಿರುತ್ತೆ. ನೋಡ್ತಾ ಇರ್ಬೋದು ಹೇಗೆ ಬರುತ್ತೆ ಅಂತ. ನೋಡಿ ಕಾಯಿಲ್ ನೋಡಿ ಹೇಗಿದೆ ಅಂತ, ಅದು ಹೇಗೆ ನೋಡಿ ಗ್ಯಾಸ್ ಕನೆಕ್ಷನ್ ನೋಡ್ಬೋದು. ಗ್ಯಾಸ್ ಕನೆಕ್ಷನ್ ಕೂಡ ಹೇಗಿದೆ ಅಂತ ನಿಮಗೆ ನೋಡಿ. ಬನ್ನಿ ಕಂಪ್ರೆಸರ್ ಈ ಕಡೆ ನೋಡ್ತಾ ಇರ್ಬೋದು ನೀವು, ಕಂಪ್ರೆಸರ್ ಹೇಗಿದೆ ಅಂತ ನೋಡಿದ್ರಲ್ಲ. ಇದು ಆಯಿಲ್ ಫ್ರೀ ಕಂಪ್ರೆಸರ್ ಅಂತೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇದು ಡೀಟೈಲು, ಆಯಿಲ್ ಫ್ರೀ ಏರ್ ಕಂಪ್ರೆಸರು. ಇದ್ರ ಎಷ್ಟು PSI ಅಂತ ಎಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ. 1100 ವ್ಯಾಟೇಜ್ ಇನ್ಕ್ಲೂಡಿಂಗ್ ಕಂಪ್ರೆಸರ್ ಇದಾಗಿರುತ್ತೆ ಸ್ನೇಹಿತರೆ. 1100 ವ್ಯಾಟೇಜ್ ಇರೋಂಥ ಕಂಪ್ರೆಸರು ಇನ್ಕ್ಲೂಡಿಂಗ್ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸುತ್ತಲೂ ಹೇಗಿದೆ ಅಂತ ಸ್ನೇಹಿತರೆ. ಈ ಮಷೀನು ಕರೆಂಟ್ ಬಂದುಬಿಟ್ಟು 220 ವೋಲ್ಟೇಜ್ ಇನ್ಪುಟ್ ಕರೆಂಟ್ ಆಗಿರುತ್ತೆ. ಇದು ಬಂದುಬಿಟ್ಟು 200 ಆ್ಯಂಪ್ಸ್ ವೆಲ್ಡಿಂಗ್ ಮಿಷಿನ್ ಜೊತೆಗೆ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ವೆಲ್ಡಿಂಗ್ ಕೂಡ ಆಗುತ್ತೆ ಇದು. ಹಾಗೆ ನಿಮ್ಮ ಬರೀ ಕಟಿಂಗ್ ಅಂತ ಅಲ್ಲ, ವೆಲ್ಡಿಂಗ್ ನೋಡಿ ಆನ್ ಮಾಡ್ಕೊಬೇಕಂದ್ರೆ ಇಲ್ಲಿ ಸ್ವಿಚ್ ಇದೆ. ವೆಲ್ಡಿಂಗ್ನ MMI ಅಂತ ಇದೆಯಲ್ಲ, MMI ಇರೋದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ವೆಲ್ಡಿಂಗ್ ಆಗುತ್ತೆ. ನಿಮಗೆ ಇದೇನ ಗ್ಯಾಸ್ ಕನೆಕ್ಷನ್ ಬೇಕು ಅಂದರೆ ಇಲ್ಲಿ ನೋಡಿ ಗ್ಯಾಸ್ ಅಂತ ಇದೆ. ಗ್ಯಾಸ್ ಕನೆಕ್ಷನ್ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಗ್ಯಾಸ್ ಕರ್ ಬರುತ್ತೆ ಸ್ನೇಹಿತರೆ, ಏರ್ ಬರುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಇದು 200 ಆ್ಯಂಪ್ಸು 220 ವೋಲ್ಟೇಜ್ ಮಷೀನ್ ಆಗಿರುತ್ತೆ. ಆರಾಮಾಗಿ ಮನೆ ಕರೆಂಟಿಗೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ, ಡೆಮೋ ಕೂಡ ತೋರಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಬನ್ನಿ ಮಷೀನ್ ನೋಡ್ತಾ ಇರ್ಬೋದು, ಕಟ್ 45 ಗ್ಯಾಸ್ಲೆಸ್ಸು ಇನ್ಕ್ಲೂಡಿಂಗ್ ಕಂಪ್ರೆಸರು. ಬನ್ನಿ ಡೆಮೋ ತೋರಿಸ್ಕೊಬಿಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ಕಟ್ ಮಾಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಹುಷಾರಾಗೆ ಸೇಫ್ಟಿಯಾಗೆ ಕಟ್ ಮಾಡಿ ಯಾವತ್ತೇ ಇದ್ರು. ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ಟಾಯಿತು ಅಂತ. ವಿತಿನ್ 5 ರಿಂದ 10 ಸೆಕೆಂಡಲ್ಲಿ ಕಟ್ಟಾಗುತ್ತೆ. ಬನ್ನಿ ಇನ್ನೊಂದು ಪೀಸ್ ಲೆಂತ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ನನಗೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ, ಕಟ್ ಮಾಡ್ತಾ ಇದ್ದೀನಿ ನೋಡಿ. ಆದರೂ ಸ್ನೇಹಿತರೆ ನೋಡಿದ್ರಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಕಟ್ಟಾಯಿತು ಅಂತ ನಿಮಗೆ. ಸ್ನೇಹಿತರೆ ಹೇಗೆ ಕಟಿಂಗ್ ಆಯಿತು ಡೆಮೋ ಎಲ್ಲ ನೋಡ್ಕೊಂಬಂದಿರ. ಮಿಷಿನ್ ಹೇಗೆ ಅನಿಸ್ತು ಅಂತ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರು ಡೌಟ್ ಇಂದು ಅಂದರೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.